ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ತುಂಬ ಜನ ನನಗೆ ಹೇಳ್ತಾ ಇರೋದು, ಕಾವ್ಯ ಗಿಲ್ಲಿ ನಿಜವಾಗ್ಲೂ ಸಿನಿಮಾ ಮಾಡ್ತಾರಾ, ಸಿನಿಮಾ ಮಾಡುವ ಚಾನ್ಸ್ ಇದೆಯಾ, ಯಾಕೆ ಮಾಡಬಾರ್ದು, ಸಿನಿಮಾ ಮಾಡೋ ಚಾನ್ಸ್ ಇದೆಯಾ ಅಂತ ಯಾಕೆ ಮಾಡಬಾರ್ದು. ಗಿಲ್ಲಿ ಸಿನಿಮಾ ಮಾಡ್ತಾನೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ. ಕಾವ್ಯ ಗಿಲ್ಲಿಗೆ ಹೀರೋಯಿನ್ ಆಗಿ ಯಾಕೆ ಆಗಬಾರ್ದು? ಏಕೆಂದರೆ ಗಿಲ್ಲಿಗೆ ಹೀರೋಯಿನ್ ಆಗುವಂತಹ ಎಲ್ಲ ಕ್ವಾಲಿಟೀಸು ಕೂಡ ಕಾವ್ಯನಲ್ಲಿದೆ. ಕಾವ್ಯ ಕೂಡ ಒಂದು ಹೀರೋಯಿನ್ ಮೆಟೀರಿಯಲ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಕಾವ್ಯ ಆಲ್ರೆಡಿ ಒಂದು ಮೂವಿ ಮಾಡಿದ್ದಾರೆ, ಕಾವ್ಯನ ಆ್ಯಕ್ಟಿಂಗ್ ಗೊತ್ತಿದೆ ನಮಗೆ, ಸೀರಿಯಲಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ, ಸಿನಿಮಾದಲ್ಲೂ ಕೂಡ ಕಾವ್ಯ ಆ್ಯಕ್ಟ್ ಮಾಡಿದ್ದಾರೆ. ಕಾವ್ಯ ಅವರು ಒಂದು ಹೀರೋಯಿನ್ ಆಗಿ ಯಾವುದೇ ರೋಲ್ ಕೊಟ್ಟರೂ ಕೂಡ ಸೂಪರ್ ಡೂಪರ್ ಆಗಿ ಮಾಡ್ತಾರೆ. ಹಾಗಾಗಿ ಗಿಲ್ಲಿಗೆ ಕಾವ್ಯ ನಟಿಯಾಗುವಂತಹ ಎಲ್ಲ ಲಕ್ಷಣಗಳು ಕಾವ್ಯನಲ್ಲಿದೆ. ಓಕೆ, ಗಿಲ್ಲಿ ಕಾವ್ಯ ಒಟ್ಟಿಗೆ ಸಿನಿಮಾ ಮಾಡೋದ್ರಿಂದ ಪ್ರಯೋಜನ ಇದೆಯಾ ಅಂತ ಕೇಳೋರಿಗೆ ಖಂಡಿತವಾಗ್ಲೂ ಇದೆ. ಯಾಕೆ ಅಂದರೆ ಪಾಪ್ಯುಲರ್ ಆಗಿರುವಂತಹ ಒಂದು ರಿಯಾಲಿಟಿ ಶೋ ಅಲ್ಲಿ ತುಂಬಾ ಹೈಪ್ ಆದಂತಹ ಈ ಒಂದು ಜೋಡಿ ಎಲ್ಲಾದರೂ ಹೀರೋಯಿನ್ ಆಗಿ ಎಲ್ಲಾದರೂ ಒಂದೇ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರೆ ಆ ಸಿನಿಮಾ ನಿಜವಾಗ್ಲೂ ಸೂಪರ್ ಹಿಟ್ ಆಗುತ್ತೆ. ನೋಡುವ ಪ್ರೇಕ್ಷಕರಿಗೆ ನಿಜವಾಗ್ಲೂ ಇಷ್ಟು ಸಾಕು ಆಯಿತಾ. ಈ ಜೋಡಿನ ನೋಡೋಕೆ ಅವರಿಗೆ ಇದಕ್ಕಿಂತ ಇನ್ನೇನು ಬೇಕು? ಕಾವ್ಯ ಅವರು ಗಿಲ್ಲಿ ಅವರಿಗೆ ಹೀರೋಯಿನ್ ಆದರೆ ನಿಜವಾಗ್ಲೂ ಸೂಪರ್ ಡೂಪರ್ ಆಗುತ್ತೆ ಸಿನಿಮಾ. ಯಾಕೆಂತಂದರೆ ಈ ಜೋಡಿ ಈಗಾಗಲೇ ಹಿಟ್ಟಾಗಿದೆ, ಈಗಾಗಲೇ ಹಿಟ್ಟಾಗಿರುವ ಜೋಡಿ ಸಿನಿಮಾ ಮಾಡಿದರೆ ಸೂಪರ್ ಹಿಟ್ ಆಗುತ್ತೆ. ತುಂಬ ಜನ ಹೇಳ್ತಾ ಇರೋದು, ಕಾವ್ಯ ಅವರು ಆಲ್ರೆಡಿ ಯಾವುದೋ ಒಂದು ಸಿರೀಸ್ ಮಾಡ್ತಾ ಇದ್ದಾರೆ, ಹಾಗಾಗಿ ಗಿಲ್ಲಿ ಅವ್ರ ಜೊತೆ ಸಿನಿಮಾ ಮಾಡ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ. ನೋಡಿ, ಸಿರೀಸ್ ಮಾಡಲಿ ಏನೇ ಮಾಡಲಿ ಆಯಿತಾ, ಆ ಸಿನಿಮಾಗೆ ಆ ನಿರ್ದೇಶಕರು ಕಾವ್ಯ ಅವ್ರನ್ನ ಗಿಲ್ಲಿ ಅವ್ರಿಗೆ ಹೀರೋಯಿನ್ ಆಗಿ ಮಾಡ್ಕೊಳ್ತೀನಿ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲಿ ಕಾವ್ಯ ಒಪ್ಕೊಳ್ತಾರೆ ಆಯಿತಾ. ನನಗನ್ಸೋ ಪ್ರಕಾರವಾಗಿ ಗಿಲ್ಲಿನ ಆಯಿತಾ ನಿರ್ದೇಶನ ಮಾಡ್ತಿರುವಂತಹ ನಿರ್ದೇಶಕರು ಖಂಡಿತವಾಗ್ಲೂ ಕಾವ್ಯನ ಅಪ್ರೋಚ್ ಮಾಡೇ ಮಾಡ್ತಾರೆ. ಗಿಲ್ಲಿಯ ಪಕ್ಕದಲ್ಲಿ ಕಾವ್ಯ ಇದ್ದು ಅವರಿಬ್ಬರು ಹೀರೋಯಿನ್ ಆಗಿ ಒಂದು ಒಳ್ಳೆ ಹಳ್ಳಿ ಸೊಗಡಿನ ಸಿನಿಮಾ ಮಾಡಿದರೆ ಆ ಸಿನಿಮಾ ನಿಜವಾಗ್ಲೂ 100% ಚೆನ್ನಾಗಿ ಓಡುತ್ತೆ. ಏಕೆಂತಂದರೆ ಆಲ್ರೆಡಿ ಪಾಪ್ಯುಲರ್ ಆಗಿರುವಂತಹ ಜೋಡಿ ಹೀರೋಯಿನ್ ಆದರೆ ತುಂಬ ಚೆನ್ನಾಗಿರುತ್ತೆ. ನೋಡೋಣ, ಏಕೆ ಅಂತಂದರೆ ಕಾವ್ಯನ ಗಿಲ್ಲಿಗೆ ಹೀರೋಯಿನ್ ಆಗಿ ಹಾಕ್ಕೊಂಡು ಸಿನಿಮಾ ಮಾಡ್ತಾರ, ಇಲ್ಲ ಗಿಲ್ಲಿಗೆ ಹೊಸ ಹೀರೋಯಿನ್ ಜೊತೆ ಸಿನಿಮಾ ಮಾಡ್ತಾರ, ಇದೆಲ್ಲವನ್ನು ನೋಡೋಣ. ಏಕೆ ಅಂತಂದರೆ ನನಗೆ ಅನಿಸೋ ಪ್ರಕಾರವಾಗಿ ಪಾಪ್ಯುಲಾರಿಟಿ ಇರುವಂಥ ಇವರಿಬ್ಬರ ಒಟ್ಟಿಗೆ ಸಿನಿಮಾ ಮಾಡೋದು ಬೆಸ್ಟ್ ಅನಿಸುತ್ತೆ. ಯಾಕೆಂದರೆ ಯಾವಾಗಲೂ ಅಷ್ಟೇ ಆ ಫ್ಯಾನ್ಸ್ಗಳಿಗೆ ಯಾರನ್ನ ತುಂಬ ಇಷ್ಟಪಡ್ತಿರ್ತಾರೆ ಅಂಥವ್ರನ್ನ ಹೀರೋಯಿನ್ ಆಗಿ ಸಿನಿಮಾ ಮಾಡಿದಾಗ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ. ಗಿಲ್ಲಿಯ ಪಕ್ಕದಲ್ಲಿ ಕಾವ್ಯ ಬಿಟ್ಟು ಬೇರೆ ಯಾರನ್ನೂ ಕೂಡ ಊಹಿಸ್ಕೊಳಕ್ಕಾಗ್ತಾ ಇಲ್ಲ ಗಿಲ್ಲಿ ಕಾವ್ಯ ಫ್ಯಾನ್ಸಿಗೆ. ಹಾಗಾಗಿ ಗಿಲ್ಲಿ ಪಕ್ಕದಲ್ಲಿ ಕಾವ್ಯನೇ ಹೀರೋಯಿನ್ ಆಗಿ ಇದ್ಲು ಅಂತಂದರೆ ಹಬ್ಬ ಅಲ್ಲ, ಸೆಲೆಬ್ರೇಟೇ ಮಾಡಿಬಿಡ್ತಾರೆ. ಇದೆಲ್ಲದಕ್ಕೂ ನಮಗೆ ಒಂದು ಆನ್ಸರ್ ಸಿಗಬೇಕು, ಇದೆಲ್ಲದಕ್ಕೂ ನಮಗೆ ಉತ್ತರ ಸಿಗಬೇಕು ಅಂದರೆ ಜೂನ್ 21ನೇ ತಾರೀಕು ತನಕ ನಾವು ಕಾಯಲೇಬೇಕು. ಯಾಕೆಂದರೆ ಜೂನ್ 21ನೇ ತಾರೀಕು ನಮ್ಮ ಗಿಲ್ಲಿಯವರ ಫಸ್ಟ್ ಮೂವಿ ಲಾಂಚ್ ಆಗುತ್ತೆ. ಹಾಗಾಗಿ ಆ ಮೂವಿಯ ಒಳಗಿನ ಅಂದರೆ ವಿಷಯಗಳು ನಮಗೆ ಗೊತ್ತಾಗಬೇಕು ಅಂದರೆ ಜೂನ್ 21 ತನಕ ಕಾಯಲೇಬೇಕು. ಯಾಕೆಂದರೆ ಜೂನ್ 21ಕ್ಕೆ ನಮಗೆ ಗೊತ್ತಾಗೋದು ಡೈರೆಕ್ಟರ್ ಯಾರು, ಪ್ರೊಡ್ಯೂಸರ್ ಯಾರು ಆಯಿತಾ, ಗಿಲ್ಲಿ ಯಾವ ಥರ ಸಿನಿಮಾ ಮಾಡ್ತಾ ಇದ್ದಾರೆ, ಹೀರೋಯಿನ್ ಯಾರು, ಏನು ಎತ್ತ ಎಲ್ಲ ನಮಗೆ ಜೂನ್ 21ಕ್ಕೆ ಗೊತ್ತಾಗೋದು. ಅಲ್ಲಿ ತನಕ ನಾವು ವೇಟ್ ಮಾಡಲೇಬೇಕು. ನನಗನ್ಸೋ ಪ್ರಕಾರವಾಗಿ ಗಿಲ್ಲಿಗೆ ಹೀರೋಯಿನ್ ಆಗಿ ಕಾವ್ಯ ಮಾಡಿದ್ರೆ ಸೂಪರ್ ಆಗಿರುತ್ತೆ. ಏಕೆಂದರೆ ಕಾವ್ಯ ಹೀರೋಯಿನ್ ಮೆಟೀರಿಯಲ್ ಆಲ್ರೆಡಿ ಮೂವಿ ಮಾಡಿದ್ದಾರೆ. ಹಾಗಾಗಿ ಗಿಲ್ಲಿ ಜೊತೆ ಮೂವಿ ಮಾಡಿದ್ರೆ ಖಂಡಿತವಾಗ್ಲೂ ಸೂಪರ್ ಹಿಟ್ ಆಗುತ್ತೆ. ತುಂಬ ಜನ ಹೇಳ್ತಾ ಇರೋದು, ಗಿಲ್ಲಿ ಜೊತೆ ಕಾವ್ಯ ಹೀರೋಯಿನ್ ಆಗಿ ಮಾಡ್ತಾರಾ ಇಲ್ವಾ ಮೇಡಮ್, ಅದು ಹೆಂಗೆ ಆಲ್ರೆಡಿ ಅವರೊಂದು ಸೀರೀಸ್ ಮಾಡ್ತಾ ಇದ್ದಾರಂತೆ, ಹೆಂಗೆ ಮಾಡ್ತಾರೆ ಮೇಡಮ್ ಹಂಗೆ ಅಂತ. ಸೀರೀಸ್ ಮಾಡಿ ಏನೇ ಮಾಡಿ ಕಾವ್ಯ ಗಿಲ್ಲಿ ಜೊತೆ ಹೀರೋಯಿನ್ ಮಾಡಬೇಕು ಅಂತ ಡೈರೆಕ್ಟ್ರು ಕಾವ್ಯಗೆ ಆಯಿತಾ ಅಪ್ರೋಚ್ ಮಾಡಿದರೆ 100% ಕಣ್ಣು ಮುಚ್ಕೊಂಡು ಕಾವ್ಯ ಒಪ್ಕೊಳ್ತಾರೆ. ಅದು ಗಿಲ್ಲಿ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಕಾವ್ಯ ನೋ ಅನ್ನೋ ಮಾತೇ ಇಲ್ಲ. 100% ಆಯಿತಾ. ನಿರ್ದೇಶಕರು ಹೋಗಿ ಆಫರ್ ಕೊಟ್ಟರೆ ಗಿಲ್ಲಿ ಜೊತೆ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡ್ತೀರಾ ಕಾವ್ಯ ಅವರು ಅಂದರೆ 100% ಕಾವ್ಯ ಅವರು ಮಾಡ್ತಾರೆ. ಗಿಲ್ಲಿ ಮತ್ತು ಕಾವ್ಯ ಅವರ ಈ ಮೂವಿಯ ಅನೌನ್ಸ್ಮೆಂಟಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಮುಂದಿನ ಅಪ್ಡೇಟ್ ಜೊತೆ ಮತ್ತೆ ಬರ್ತೀನಿ. ಬಾಯ್.